ನಾನು ನಿಮ್ಮ ಯುಕೆ ಬಾಯ್ ಮಾಡುವ ನಮಸ್ಕಾರಗಳು. ನಮ್ಮ ಮನ್ಯಾಗ ಇವತ್ತ ಸ್ಪೆಷಲ್ ಪಡ್ ಮಾಡಿದ್ದೇರಿ. ಪಡ್ ಸೇವನೆ ಮಾಡಿ ಹಂಗ ಹೊಂಟಿವ್ ನೋಡ್ರಿ. ನಮ್ಮ ದಿನನಿತ್ಯದ ಕೆಲಸದ ವೇಳೆ ಆಗಿತ್ತು. ಹಂಗ ನಮ್ಮ ಗೆಳೆಯ ಬಂದ ಬೈಕ್ ತಗೊಂಡು ಹೊಂಟಿವ್ರಿ. ಬೈಕ್ ತಗೊಂಡು ಹೋಗಿ ಹಂಗ ಕೆಲಸ ಮುಗಿಸಿ, ಇವತ್ತು ಸಂಡೇ ಹಾಫ್ ಡೇ ಇತ್ತರಿ. ಹಂಗ ಅವನು ಬೈಕ್ ತಗೊಂಡು ಬಂದಾರಿ. ಬೈಕ್ ಮ್ಯಾಗ ಹತ್ತಿ ನಾವು ಹೊಂಟಿವ್ ನೋಡ್ರಿ. ಈಗ ಇವತ್ತು ರವಿವಾರ ಇದ್ದ ಅಮಾವಾಸ್ಯೆ ಪ್ರಯುಕ್ತ ಅವನು ಗಾಡಿ ತಗೊಂಡ್ ಬಂದಾರಿ. ಅವನ ಗಾಡಿ ಮ್ಯಾಗ ನಾನು ಮತ್ತು ಸಿದ್ದು, ಸುನಿಲ್ ಇವಾಗ ಹೊಂಟಿವ್ರಿ ಯಲಗೂರ್ ಕಡೆಗೆ. ಈ ಸದ್ದ ಯಲಗೂರ್ ಹನುಮಂತನ ದರ್ಶನ ಮಾಡಾಕ ನಾವು ಹೊಂಟಿವ್ರಿ. ನೀವು ಬರ್ರಿ, ನಿಮಗೂ ದರ್ಶನ ಮಾಡಿಸ್ತೀವ್ರಿ. ಈಗ ಬಂತ ನೋಡ್ರಿ ಯಲಗೂರ ದ್ವಾರ ಬಾಗಲ. ಈ ದ್ವಾರ ಬಾಗಲಿಂದ ಒಳಗ ಸರಿಯಾಗಿ ಬರೋಬ್ಬರಿ ಒಂದು 4 ರಿಂದ 5 ಕಿಲೋಮೀಟರ್ ಆಗ್ಬಹುದು. ಹಂಗೆ ನಾವು ಈಗ ಹೊಂಟಿವ್ರಿ ಹೋಳಿ ಕಡೆಗೆ. ಹೋಳಿಗೆ ಹೋಗಿ ಹಂಗ ಬಂದೇವ್ರಿ. ಯಲಗೂರೇಶ್ವರನ ದ್ವಾರ ಬಾಗಲದೊಳಗ ಹೋದೇವ್ರಿ. ಹಂಗ ಈಗ ನಾವು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇವೆ ಯಲಗೂರೇಶ್ವರನ ದೇವಸ್ಥಾನ. ಈಗ ತೋರಿಸ್ತೀನಿ ನೋಡ್ರಿ. ಯಲಗೂರೇಶ್ವರನ ದರ್ಶನ ಪಡೆದುಕೊಳ್ಳಿ ಎಲ್ಲರೂ. ದರ್ಶನ ಪಡೆದುಕೊಂಡ ನಂತರ ನಾವು ನಮ್ಮ ಗೆಳೆಯ ಕಾಯಿ ಬಿಡಿಸ್ಕೊಂಡು ಮತ್ತು ಹೊರಗಡೆ ಬಂದಂಗ ಫೋಟೋ ತಕೊಂಡೇವ್ರಿ. ಅವನು ನಾವು ಕೂಡಿ ಸೆಲ್ಫಿ ತಕೊಂಡೇವ್ರಿ. ಅಲ್ಲಿ ಸುಂದರವಾದ ಭಾವಚಿತ್ರಗಳನ್ನ ಅಂಟಿಸಿದ್ದರಿ ಆಂಜನೇಯನು. ಆ ಆಂಜನೇಯನ ಜೊತೆಗೆ ನಾನು ಮತ್ತು ನಮ್ಮ ಸ್ನೇಹಿತ. ಅದು ಇಲ್ಲಿ ನೋಡ್ರಿ ಭಕ್ತಾದಿಗಳು ಪಾಳೆ ಹಚ್ಚಿದ್ದಾರೆ. ಇವತ್ತು ಐತಾರ ಅಮಾವಾಸ್ಯೆ ಬಾಳ ಪಾಳೆ ಇತ್ತು. ಹಂಗ ನಾವು ಪಾಳೆ ನೋಡಿ ಗಾಬರಿಯಾಗಿ ಬಂದೇವ್ರಿ. ಇಲ್ಲಿ ಬಂದು ಹಂಗ ಫೋಟೋ ತಕೊಳಕತ್ತಿದ್ದೀರಿ. ಹಂಗ ನಿಮಗೂ ತೋರಿಸ್ತಾ ಇದ್ದೀರಿ ಎಲ್ಲ ಅಲ್ಲಿ ವ್ಯೂ. ನೀವು ನೋಡ್ರಿ ಅಂತ ಹೇಳಿ ಹಂಗ ಲಾಸ್ಟ್ ಸೆಲ್ಫಿ ಹೊಡ್ಕೊಂಡ್ ಹಂಗ ನಿಮಗೂ ತೋರ್ಸಕತ್ತೇನ್ರಿ ಇಲ್ಲಿ ಅಂಗಡಿಗಳದು. ಈಗ ಮುಖ್ಯ ದ್ವಾರ ಬಾಗಲದ ಜೊತೆಗೆ ನಮ್ಮದು ಒಂದು ಭಾವಚಿತ್ರ ಇರ್ಲಿ ಅಂತೇಳಿ ನಾನು ಮತ್ತು ನಮ್ಮ ಸ್ನೇಹಿತರು ತೆಗೆದುಕೊಂಡು ಹಂಗ ಹತ್ತಿ ಬಿಟ್ಟಿವ್ ನೋಡ್ರಿ. ನಮ್ಮ ಪ್ರೀತಿಯ ಅಂಬಾರಿ ನಮ್ಮ ಊರ ಕಡೆಗೆ ನಮ್ಮ ಪಯಣ. ಊರ್ ಕಡೆ ಹೊಂಟಿದ್ದೀವ್ರಿ. ಹಂಗ ನಮ್ಮ ಗೆಳೆಯಂದಿರು ನನಗೂ ನಾಷ್ಟಾ ಮಾಡಿಸಿದ್ರಿ. ತಾವು ನಾಷ್ಟಾ ಮಾಡಕತ್ತಿದ್ರಿ ರೈಸ್ ಬಜಿ ನಾಷ್ಟಾ ಮಾಡಿ. ಸದ್ದ ನಾವು ಹೋಗ್ತೀವಿ ನೋಡ್ರಿ ನಮ್ಮೂರ ಕಡೆಗೆ. ಈಗ ಸೂರ್ಯನ ಸುಂದರವಾದ ವ್ಯೂ ತೋರಿಸ್ತಾ ಇದ್ದೇನ್ರಿ. ನಮ್ಮ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.